ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ವಿಜೇಂದ್ರ ಬಿಜೆಪಿಯ ಒಳಗಿನ ಸ್ಟೋರಿ. ಅವನಿಗೇನು ಬೈಯೋದು, ನನಗೆ ಬೈ ಅಂತ ಹೇಳಿದಂತ ಮಾತು ಸ್ಥಿತಿಯನ್ನು ಮುಂದುವರಿಸ್ತಾರೆ. ವಿಜೇಂದ್ರಗೆ ಯತ್ನಾಳ್ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ರಮೇಶ್ಗೆ ಎಚ್ಚರಿಕೆ ನೀಡಿದಂತೆ ನನ್ನ ಬಗ್ಗೆ ಮಾತಾಡ್ಲಿ ನೋಡೋಣ ಅಂತ ಯತ್ನಾಳ್ ಅವರು ವಾರ್ನಿಂಗ್ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಅವರು ಓಡಾಡೋದು ಕಠಿಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಮೇಶ್ ಜಾರಕಿಹೊಳಿಯನ್ನ ಹೆದರಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಲ್ಲಿ ಯಾರು ಅಂಜುವ ಗಿರಾಕಿಗಳಿಲ್ಲ ಅಂತ ಯತ್ನಾಳ್ ಹೇಳ್ತಿದ್ದಾರೆ. ಇಂತಹ ರಗಡ್ ಮಂದಿ ಬಹಳ ಜನ ನಾವು ನೋಡಿದ್ದೀವಿ ರೀ. ರಿಪಬ್ಲಿಕನ್ ಜೊತೆ ಶಾಸಕ ಯತ್ನಾಳ್ ನೇರ ಮಾತು. ರಮೇಶ್ ಜಾರಕಿಹೊಳಿಗೆ ಹೆದರಿಸ್ದಂಗೆ ನಮಗೆ ಹೆದರಿಸ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ವಿಜೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಈ ರೀತಿ ವಿಜೇಂದ್ರ ಇದು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ರಾಜ್ಯಾದ್ಯಂತ ಹೊರಡಕ್ಕೆ ಕಷ್ಟ ಆಗುತ್ತೆ, ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತನ್ರಿ ವಿಜೇಂದ್ರ ಹೊಡಸ್ತಂತ್ರಿ? ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡಕ್ಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ ಇಲ್ಲ, ಬಿಹಾರ ಅಲ್ಲ. ನೋಡ್ತೀನಿ ಜನ ಕಾರ್ಯಕರ್ತರು ಹೊಡಿತಾರೆ. ಯಾಕೆ ಹೊಡಿತಾರೆ? ಪ್ರಾಮಾಣಿಕರು ಒಳ್ಳೆ ರಾಜಕಾರಣಿ ಇದ್ರು ಹೊಡಿತಾರ. ಎಲ್ಲರಿಗೂ ಹೊಡಿತಾರನ್ರಿ? ಎಲ್ಲರೂ ಕೂಡ ಏನಿದ್ರು ಹೈಕಮಾಂಡ್ ಹತ್ರ ಹೋಗಿ ಮಾತಾಡಿ ಪದೇ ಪದೇ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಕಾರ್ಯಕರ್ತರು ಎಲ್ಲ ರೊಚ್ಚಿಗೆಡ್ತಾರೆ ನೋಡಿ. ಅನ್ನೋ ಒಬ್ಬನೇ ಕಟ್ಟಿರಲ್ರಿ ಬಿಜೆಪಿ. ಬರೀ ಕಾಲಿಗೆ ಚಕ್ರ ಎಲ್ಲರೂ ಚಕ್ರ ಮ್ಯಾಗ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗ ಅಡ್ಡಾಡ್ಯಾರ. ಬಿಜೆಪಿ ಕಟ್ಟದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು, ಭಾಳ ಮಂದಿ ಅದಾರ ಬಿಜೆಪಿ ಕಟ್ಟದವ್ರು. ಅವ್ರೊಬ್ಬರೇ ಕಟ್ಟಿಲ್ಲ. ಒಬ್ಬರೇ ಕಟ್ಟಿದ್ರು ಒಂದೇ ಓಟು ಬೀಳ್ತದ. ಎಲ್ಲರೂ ಕಟ್ಟಿದ್ದಕ್ಕೆ 104 ಮೇಲೆ ಬಂದವು. ಪದೇ ಪದೇ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಕಾರ್ಯಕರ್ತರು ಸುಮ್ಮನೆ ಇರಲ್ಲ ಅಂತ ಹೇಳೋ ಮೂಲಕ ನಿಮಗೂ ನೇರವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅಥವಾ ನಿಮಗೂ ಕೂಡ ಹೇಳಿದ ರೀತಿಯಲ್ಲಿ ಕೂಡ ಏನು ಮತ್ತೆ ಹೇಳ್ತೀರ ಮಾಧ್ಯಮದ? ನನಗೆ ಹೇಳಿ ನೋಡ್ಲಿ, ಅವ ಅಡ್ಡಾಡೋದು ಕಠಿಣ ಆಗ್ತದೆ. ನನಗೇನಾರ ಅದನ್ನ ಅಂದ್ರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ನಮಗೇನು ಇಲ್ಲ ಅಂದ್ರೆ ನಾವೇನು ಹಿಂಗೆ ಹಿಂದಿನ ಭಾಗಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗಲ್ಲಿ MLA, ರಾಜ್ಯಸಭಾ ಆದವರು ಅಲ್ಲ, ಜನರ ಪ್ರೀತಿಯಿಂದ ಆದವ್ರು ಇದೀವಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ಅಂಜಿಸೋದು ಪಂಚಿಸೋದು ಅವೆಲ್ಲ ನಡೆಯೋದಿಲ್ಲ. ಇಲ್ಲಿ ಯಾರು ಅಂಜುಗಿರೇಕಿಗಳೆಲ್ಲ, ಅಂಜುವ ಕುಳಗಳೆಲ್ಲ ನಾವು. ಯಾಕೆ ಈ ಮಾತು ಬಂತು? ನಾವಂತೂ ಉತ್ತರ ಕರ್ನಾಟಕದವ್ರು ಇದೀವಿ. ಯಾಕೆ ಈ ಮಾತು ಬಂತು ಅಂತಂದ್ರೆ, ರಮೇಶ್ ಜಾರಕಿಹೊಳಿ 17 ಶಾಸಕರನ್ನ ಕರ್ಕೊಂಬಂದು JDS ಮತ್ತು ಬಿಜೆಪಿಯಿಂದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಕರ್ಕೊಂಬಂದು ಬಿಜೆಪಿ ಕರ್ಕೊಂಬಂದು ಗೆಲ್ಲಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಆ ನಂತರ ವಿಜೇಂದ್ರ ಅವರನ್ನ ಅಧ್ಯಕ್ಷ ಮಾಡಿದಾಗ ಅವರಿಬ್ಬರದ್ದು ಬಹಳ ಇದಿತ್ತು. ಆಮೇಲೆ ಬ್ಲಾಕ್ ಮೇಲ್ ಮಾಡಬಾರ್ದು ಅಂತೇಳಿ ಒಂದು ರೀತಿಯಲ್ಲಿ ಬೈದಿದ್ರು ಯಡಿಯೂರಪ್ಪನ ವಿರುದ್ಧ. ಅದು ಹೇಳಿದ್ದಕ್ಕೆ ವಿಜೇಂದ್ರ ಕೆಂಡಾಮಂಡರೋದು ಬಾಯಿ ಬಿಗಿಡಿದು ಮಾತಾಡಬೇಕು ಅಂತೇಳಿ ತಮ್ಮದೇ ಪಕ್ಷದ ರಮೇಶ್ ಜಾರಕಿಹೊಳಿಗೆ ಮತ್ತು ತಮ್ಮ ತಂದೆಯವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ದು ಕೂಡ ಅವರೇ. ವಿಜೇಂದ್ರ ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಳ್ಳಿ. ವಿಜೇಂದ್ರ ರಮೇಶ್ ಜಾರಕಿಹೊಳಿಗೆ ಈ ತರ ಹೇಳಿದ್ದಾರೆ ಅಂತ ನಮ್ಮ ಕಲೀಗ್ ವಿಜಯ್ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಾಗೆ ಅವನಿಗೆಲ್ಲ ನನಗೆ ಹೇಳಿ ಅನ್ನುವಂಥದ್ದು. ಇಬ್ಬರದ್ದು ಬೈಟ್ ಮತ್ತೊಮ್ಮೆ ಯಾಕೆ? ನಾನು ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ. ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನಂತಕುಮಾರ್ ಆದಾಗೆ ಅನೇಕ ಹಿರಿಯರ ಜೊತೆಲಿ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಬಿಗಿ ಹಿಡಿದು ಮಾತನಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ, ಅವ್ರೇನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ವಿಜೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಈ ರೀತಿ ವಿಜೇಂದ್ರ ಇದು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ರಾಜ್ಯಾದ್ಯಂತ ಹೊರಡಕ್ಕೆ ಕಷ್ಟ ಆಗುತ್ತೆ, ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತನ್ರಿ ವಿಜೇಂದ್ರ ಹೊಡಸ್ತಂತ್ರಿ? ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡಕ್ಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ ಇಲ್ಲ, ಬಿಹಾರ ಅಲ್ಲ. ನೋಡ್ತೀನಿ ಜನ ಕಾರ್ಯಕರ್ತರು ಹೊಡಿತಾರೆ. ಯಾಕೆ ಹೊಡಿತಾರೆ? ಪ್ರಾಮಾಣಿಕರು ಒಳ್ಳೆ ರಾಜಕಾರಣಿ ಇದ್ರು ಹೊಡಿತಾರ. ಎಲ್ಲರಿಗೂ ಹೊಡಿತಾರನ್ರಿ? ಎಲ್ಲರೂ ಕೂಡ ಏನಿದ್ರು ಹೈಕಮಾಂಡ್ ಹತ್ರ ಹೋಗಿ ಮಾತಾಡಿ ಪದೇ ಪದೇ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಕಾರ್ಯಕರ್ತರು ಎಲ್ಲ ರೊಚ್ಚಿಗೆಡ್ತಾರೆ ನೋಡಿ. ಅನ್ನೋ ಒಬ್ಬನೇ ಕಟ್ಟಿರಲ್ರಿ ಬಿಜೆಪಿ. ಬರೀ ಕಾಲಿಗೆ ಚಕ್ರ ಎಲ್ಲರೂ ಚಕ್ರ ಮ್ಯಾಗ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗ ಅಡ್ಡಾಡ್ಯಾರ. ಬಿಜೆಪಿ ಕಟ್ಟದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು,
ಭಾಳ ಮಂದಿ ಅದಾರ ಬಿ ಜೆ ಪಿ ಕಟ್ಟದವ್ರು. ಅವ್ರೊಬ್ಬರೇ ಕಟ್ಟಿಲ್ಲ, ಒಬ್ಬರೇ ಕಟ್ಟಿದ್ರು ಒಂದೇ ಓಟ್ ಬೀಳ್ತದ. ಎಲ್ಲರೂ ಕಟ್ಟಿದ್ದಕ್ಕೆ 104 MLA ಬಂದವು. ಪದೇ ಪದೇ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಕಾರ್ಯಕರ್ತರು ಸುಮ್ಮನೆ ಇರೋಲ್ಲ ಅಂತ ಹೇಳೋ ಮೂಲಕ ನಿಮಗೂ ನೇರವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅಥವಾ ನಿಮಗೂ ಕೂಡ ಹೇಳಿದ ರೀತಿಯಲ್ಲಿ ಕೂಡ ಏನು ಮತ್ತೆ ಹೇಳ್ತೀರ ಮಾಧ್ಯಮದಾಗ ನನಗೆ ಹೇಳಿ ನೋಡ್ಲಿ ಅವ ಅಡ್ಡಾಡೋದು ಕಠಿಣ ಆಗ್ತದೆ. ನನಗೇನಾರ ಅದನ್ನ ಅಂದ್ರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ನಮಗೇನು ಇಲ್ಲ ಅಂದ್ರೆ ನಾವೇನು ಹಿಂಗೆ ಹಿಂದಿನ ಭಾಗಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗಲ್ಲಿ MLA, ರಾಜ್ಯಸಭಾ. ಇನ್ನು ವಿಜೇಂದ್ರ ವಿರುದ್ಧ ರೆಬಲ್ಸ್ನ ಮತ್ತೊಂದು ಬಾಣ. ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಚುನಾವಣೆ ನಡೆಸಲು ಮನವಿ. ಹೈಕಮಾಂಡ್ ಭೇಟಿಗೆ ಮುಂದಾದ ಯತ್ನಾಳ್ ಟೀಮ್. ನಾಮನಿರ್ದೇಶನ ಬದಲು ಎಲೆಕ್ಷನ್ ಮಾಡಿ ಹೈಕಮಾಂಡ್ ಮುಂದೆ ಈ ಮನವಿ ಸಲ್ಲಿಕೆಗೆ ಸಿದ್ಧತೆ. ಭಿನ್ನರ ಬಣದಿಂದ ಕುಮಾರ್ ಬಂಗಾರಪ್ಪ ಹೆಸರು. ಎಲೆಕ್ಷನ್ ನಡೆದರೆ ಕುಮಾರ್ ಬಂಗಾರಪ್ಪ ಸ್ಪರ್ಧೆ ಮಾಡ್ತಾರಂತೆ. ಬಿಜೆಪಿ ರೆಬಲ್ ಬಣದಿಂದ ಮತ್ತೊಂದು ರಣತಂತ್ರ. ವಿಚಾರ ಇಷ್ಟೇ ವೀಕ್ಷಕರೇ. ಈಗ ಕಾಂಗ್ರೆಸ್ ಅಲ್ಲಿ ಕೆಪಿಸಿ ಅಧ್ಯಕ್ಷರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ. ನಿಜವಾಗಿ ಅದೆಲ್ಲ ಅಧ್ಯಕ್ಷಗಿರಿ ವೋಟ್ ಮುಖಾಂತರ ನಡೆಯಬೇಕು. ಮೊದಲೆಲ್ಲ ನಡೀತಿತ್ತು, ಬಟ್ ಈಗ ತಮ್ಮ ಮನಸ್ಸಿಗೆ ಬಂದವ್ರನ್ನ ಆದ್ರೂ ಕಾಂಗ್ರೆಸ್ ಅಲ್ಲಿ ಆ ಯುವ ಅಧ್ಯಕ್ಷರಿಗೆ ಮಾಡ್ತಾರೆ. ಅನಲಪಾಡದೆಲ್ಲ ಆಯ್ತಲ್ಲ, ಅದೊಂದು ಎಲೆಕ್ಷನ್ ಮುಖಾಂತರ ನಡೆಯಿತು. ಆಮೇಲೆ ಅವರೊಂದು ನಾಮನಿರ್ದೇಶನ ಇವರಾಗ್ತಾರೆ ಅಂತ ಹೇಳಿ. ವಿಜೇಂದ್ರ ತನಕ ಹಂಗೆ ಆಗಿದ್ದು. ಇಶ್ಯೂಗಳು ಬಂದಾಗ ನಾವೇನ್ ಮಾಡ್ತೀವಿ, ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಅಂದ್ರೆ ಏನು, ಅಲ್ಲಿ ಬ್ಲಾಕ್ ಅಥವಾ ಜಿಲ್ಲಾ ಪಂಚಾಯತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ವೋಟ್ ಹಾಕುವಂತ. ವಿಜೇಂದ್ರ ಬಂದ ನಂತರ ಇವರು ಅನೇಕರನ್ನ ನೇಮಕ ಮಾಡಿದ್ದಾರೆ, ಜಿಲ್ಲಾ ಅಧ್ಯಕ್ಷರಾಗಿ ಮತ್ತೊಂದಾಗಿ ಅಂತೇಳಿ. ಸೊ ಹಾಗಾಗಿ ವೋಟ್ ಹಾಕಿದ್ರು ಕೂಡ ಇವರೇ ಗೆಲ್ತಾರೆ. ಹಾಗಾಗಿ ಹೈಕಮಾಂಡ್ಗೆ ಏನಂತಂದ್ರೆ ವಿಜೇಂದ್ರನೇ ಇರ್ಲಿ ಅಂತ ಇದೆ, ಬಿಕಾಸ್ ಆಫ್ ಯಡಿಯೂರಪ್ಪ. ಹಾಗಂತ ಇವರ ಅಹವಾಲನ್ನು ಸ್ವೀಕರಿಸದಿರೋಕ್ಕಾಗೋದಿಲ್ಲ. ಇವ್ರಿಗೂ ಸಮಾಧಾನ ಆಗ್ಬೇಕು, ಅವರಿಗೆ ಸಮಾಧಾನ ಆಗ್ಬೇಕು. ಏನ್ ಮಾಡ್ಬೇಕು, ಎಲೆಕ್ಷನ್ ಮಾಡ್ಬೇಕು. ಎಲೆಕ್ಷನ್ ಮಾಡಿದ್ರೆ ಯಾರು ಗೆಲ್ತಾರೆ? ಯಾಕಂದ್ರೆ ನೀವೇ ನಿಯೋಜನೆ ಮಾಡೋ ಕಾರಣಕ್ಕಾಗಿ ನೀವೇ ಗೆಲ್ತೀರಿ. ಇಲ್ಲಿ ಕಿರಿಕಿರಿ ನಿಲ್ಲಿಸಬಹುದು. ಮಾತಾಡ್ಬೇಡ್ರಪ್ಪ, ಎಲೆಕ್ಷನ್ ಗೆದ್ದಿದ್ದು ಮಾಡಿ ಅಂತ. ಈಗ ಕುಮಾರ್ ಬಂಗಾರಪ್ಪ ಅವರು ಕೂಡ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ. ಗುಡ್, ಬೆಟರ್. ಇದು ಸೋತ್ರ ಗೆದ್ರೆ ಗೊತ್ತಾಗ್ಬಿಡ್ತಲ್ಲ, ಮಾತಾಡೋಂಗಿಲ್ಲ. ನಿಮ್ ತಾಕತ್ ತೋರಿಸ್ಕೊಳ್ಳಿ ಅಂತ ಆಯ್ತು. ಸದ್ಯಕ್ಕೆ ಅಧ್ಯಕ್ಷಗಿರಿಯ ಕಿರಿಕಿರಿ ಹೋಗುತ್ತೆ. ಬನ್ನಿ ಸುರೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಇದು ಏನು ಹೈಕಮಾಂಡ್ ಪ್ಲಾನು? ಹೈಕಮಾಂಡ್ಗೆ ಇವಾಗ ಯಾರು ಬೇಕು ಅಧ್ಯಕ್ಷ ಆಗಿ? ಎಲೆಕ್ಷನ್ ನಡೆದ್ರೆ ಏನು ಜನಸಾಮಾನ್ಯರಿಗೆ ಚುನಾವಣೆ ನಡೀತಲ್ಲ, ಹಂಗಾಗತ್ತಾ? ಯಾಕಂದ್ರೆ ಆಲ್ರೆಡಿ ವಿಜೇಂದ್ರ ನಿಯೋಜನೆ ಮಾಡಿರೋರು ಇರೋದಲ್ಲಿ ಬ್ಲಾಕಲ್ಲಿ ಮತ್ತು ಜಿಲ್ಲೆಯಲ್ಲಿ. ಹೆಂಗಾಗತ್ತೆ ಅದು? ಗೊತ್ತಿದ್ದು ಸೋಲಕ್ಕೆ ಹೋಗ್ತಾರ? ಒಮ್ಮೆಲೆ ಎಲೆಕ್ಷನ್ ಆದ ನಂತರ ವಿಜೇಂದ್ರ ಸಾರಥ್ಯವನ್ನು ಒಪ್ಕೊಳ್ಳೇಬೇಕಲ್ವಾ? ಆಗತ್ತಾ ರಮೇಶ್ಗೆ ಮತ್ತು ಯತ್ನಾಳ್ರಿಗೆ? ಜಯಪ್ರಕಾಶ್ ಶೆಟ್ಟಿ ತಾವು ಹೇಳಿದಾಗೆ ಒಂದು ಹೈಕಮಾಂಡ್ಗೆ ಬೇಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯನ್ನ ಬಲಗೊಳಿಸುವಂತವ್ರು, ಸಂಘಟನಾತ್ಮಕವಾಗಿ ಪಕ್ಷವನ್ನ ಸಂಘಟನಾ ದೃಷ್ಟಿಯಲ್ಲಿ ತಳಮಟ್ಟದಿಂದ ಮೇಲಕ್ಕೆತ್ತುವಂತವ್ರು ಬೇಕಾಗಿರ್ತಕ್ಕಂಥದ್ದು. ಆದ್ರೆ ರಾಜ್ಯ ಬಿಜೆಪಿನ ಬಣ ಬಡದಾಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈವರೆಗೂ ಕೂಡ ಆಗಿಲ್ಲ. ಅದು ಹೈಕಮಾಂಡ್ ನಾಯಕರ ಒಂದಷ್ಟು ಸಭೆಗಳನ್ನ ಮಾಡಿ ಅವರು ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ನಂತರವೂ ಕೂಡ ಅದು ಯಾವುದೂ ಕೂಡ ಆಗಿಲ್ಲ. ಆದರೆ ಅಂತಿಮವಾಗಿ ಇವರ ಒಂದು ಡಿಮ್ಯಾಂಡ್ ಏನಿತ್ತು, ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕು ಅಂತಕ್ಕಂತಹ ಒಂದು ಆಗ್ರಹ ಇತ್ತು. ಇದಕ್ಕೆ ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಈಗ ರಾಜ್ಯಾಧ್ಯಕ್ಷರ ಚುನಾವಣೆ ನಾಮನಿರ್ದೇಶನ ಮಾಡುವಂಥದ್ದು ಬೇಡ. ಹೀಗಾಗಿನೇ ಏನು ರೆಬಲ್ಸ್ ಟೀಮ್ನವ್ರಿಗೆ ಕೂಡ ಆತಂಕ ಶುರುವಾಗಿರ್ತಕ್ಕಂಥ. ಎಲ್ಲಿ ಹೈಕಮಾಂಡ್ ನಾಮನಿರ್ದೇಶನವನ್ನಾಗಿ ಮಾಡಿ ವಿಜೇಂದ್ರ ಅವ್ರನ್ನ ಆದೇಶ ಮಾಡಿ ಓಡಿಸ್ತಾರೆ ಅಂತಕ್ಕಂಥ ಒಂದು. ಓಕೆ, ಥ್ಯಾಂಕ್ ಯು.